ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವಾಗ ಸಾಲ ಅಂತ ಆದ್ರೂ ಪದ ಕೇಳಿದ್ರೇನೆ ಸಾಕಷ್ಟು ಜನ ಭಯ ಪಡ್ತಾರೆ. ಸಾಲ ಹೇಗಾಗತ್ತೆ ಗೊತ್ತಿಲ್ಲ, ಯಾಕೆ ಆಗತ್ತೆ ಗೊತ್ತಿಲ್ಲ, ಆದ್ಮೇಲೆ ಹೋಗಲ್ಲ ಅಂತ ಅನ್ಸ್ಬಿಡುತ್ತೇನೋ ಆ ರೀತಿ ಆಗತ್ತೆ. ಆ್ಯಂಡ್ ತುಂಬ ಕಷ್ಟ ಪಡಬೇಕಾಗತ್ತೆ. ಸೊ ಜೀವನನೇ ಸಾಕಪ್ಪ ಅನ್ನಿಸ್ಬಿಡುತ್ತೆ, ಆ ರೇಂಜಿಗೆ ಆಗುತ್ತೆ. ಸೊ ಮೇಲಾಗಿ ಯಾಕೆ ಇದಾಗುತ್ತೆ, ಪರಿಸ್ಥಿತಿಗೆ ಆಗುತ್ತಾ ಅಥವಾ ಅದಕ್ಕೂ ಗ್ರಹಗತಿ ಅಂತ ಏನಾದರೂ ಸಂಬಂಧ ಇದೆಯಾ ಅಂತ? ಖಂಡಿತಮ್ಮ. ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ. ಶ್ರೀಚಕ್ರ ಸಂಚಾರಿಣಿ ಭಗವತೀಂ ದೇವತಾಭ್ಯೋ ನಮೋ ನಮಃ. ಸಾಧಾರಣವಾಗಿ ಮನುಷ್ಯನಿಗಿರ್ತಕ್ಕಂಥದ್ದು ಅಷ್ಟದಾರಿದ್ರ್ಯಗಳು ಅಂತ ಕರೀತಾರೆ. ಅವು ಯಾವಪ್ಪ ಅಂದರೆ ಋಣರೋಗಾದಿ ದಾರಿದ್ರ್ಯ ಪಾಪ ಕ್ಷುತಪಮೃತ್ಯವಾಹ ಭಯ ಶೋಕಮನಸ್ತಾಪ ನಶ್ಯಂತು ಮಮ ಸರ್ವದಾ. ನೋಡಿ, ಲಕ್ಷ್ಮಿ ಒಲಿಬೇಕು ಅಂತಂದರೆ ಒಬ್ಬ ಮನುಷ್ಯ ಋಣಬಾಧೆ ಇರಬಾರ್ದು. ಒಂದು ಮನೆಯಲ್ಲಿ ರೋಗ ಮತ್ತು ಸಾಲ ಇವೆರಡೂ ಕೂಡ ಮನುಷ್ಯನ ಜೀವನವನ್ನೇ ಕೆಡಿಸ್ತಕ್ಕಂಥದ್ದು. ನಾವೆಷ್ಟೇ ಆಸ್ತಿವಂತರಾದರೂ ಆಸ್ತಿ ಇಲ್ಲದಿದ್ದರೂ ಭಗವಂತನಲ್ಲೇ ನಾವು ಕೇಳ್ಕೋಬೇಕಾದ್ದು ಒಂದೇ ಅಂತೆ. ಅದೇನಪ್ಪ ಅಂತಂದರೆ ರೋಗ ಇಲ್ಲದೆ ನಿರೋಗವಾಗಿ ಆಯುಸ್ಸನ್ನು ಆರೋಗ್ಯವನ್ನು ಕೊಡುವಂಥ ದೇವ್ರನ್ನ ಕೇಳ್ಕೋಬೇಕಂತೆ. ಯಾಕಂದರೆ ಆಯುಸ್ಸಿದ್ದು ಆರೋಗ್ಯ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ, ಒಂದಕ್ಕೊಂದು. ಹಾಗಾಗಿ ಪ್ರತಿಯೊಬ್ಬರು ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡ್ತೀವಿ, ದೇವ್ರ ಹತ್ರ ಹೋದಾಗ ಅಯ್ಯೋ ನನ್ನ ಮೊಮ್ಮಕ್ಕಳಿಗೆ ಅದು ಸರಿ ಇಲ್ಲ, ನನ್ನ ಮೊಮ್ಮಗನ ಕೆಲಸ ಆಗಿಲ್ಲ, ನನ್ನ ಮಗನ ಮದುವೆ ಆಗಿಲ್ಲ, ಇದು ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ. ಆ ಭಗವಂತನಿಗೆ ಗೊತ್ತು, ಭೂಮಿ ಕಳಿಸಿರೋ ಅವ್ನಿಗೆ ಗೊತ್ತಿಲ್ವಾ? ಹಾಗಾಗಿ ನಾವು ದೇವ್ರ ಹತ್ರ ಹೋದರೆ ಯಾವತ್ತೂ ಕೂಡ ನಮ್ಮ ಡಿಮ್ಯಾಂಡ್ಗಳು ಇಡೋದಲ್ವಂತೆ. ಅದ್ರ ಜೊತೆಯಲ್ಲಿ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡಿ ಎಲ್ಲವೂ ನಿಂದೆ ತಂದೆ ಅಂತ ಅಂದ್ಬಿಟ್ರೆ ದೇವ್ರು ಏನೋ ಒಂದು ರೂಪದಲ್ಲಿ ನಡೆಸ್ತಾನಂತೆ. ಹಾಗಾಗಿ ಒಂದು ಮನೆಯಲ್ಲಿ ಲಕ್ಷ್ಮಿ ಒಲಿಬೇಕು, ಹಾಗೆ ಸಾಲಬಾಧೆ ಇರಬಾರ್ದು ಅಂತಂದರೆ ಮೊದಲನೇದು 8 ಅಂಶಗಳನ್ನು ಹೇಳ್ತಾರೆ. 8 ಅಂಶ ಅಂದರೆ ನಮ್ಮ ಕುಮಾರವ್ಯಾಸರಾಗಿರಬಹುದು, ಮತ್ತು ಕಾಳಿದಾಸ ಕೃತಿಯಲ್ಲಾಗಿರಬಹುದು, ಮತ್ತು ನಮ್ಮ ವೇದಗಳಲ್ಲಿ ಏನು ಹೇಳುತ್ತೆ ಅಂತಂದರೆ ಮೊದಲನೇ ವಿಷಯ ಬಂದು ಸ್ವಚ್ಛತೆ ಅಂತ ಹೇಳ್ತಾರೆ. ಸ್ವಚ್ಛತೆ ಅಂದರೆ ಮನ ಇದು ಸ್ವಚ್ಛವಾಗಿರಬೇಕಂತೆ. ಇಲ್ಲಾಂದರೆ ಲಕ್ಷ್ಮಿ ಬರಲ್ಲ. ಆ ಸ್ವಚ್ಛತೆ ಅಂದರೆ ಏನು, ನಮಗೆ ಏನು ಕೊಟ್ಟಿರ್ತಾನೆ ದೇವರು ಆ ಬಟ್ಟೆಯನ್ನು ಶುಭ್ರವಾಗಿ ಒಗೆದು ಹಾಕ್ಕೋಬೇಕಂತೆ. ಬಟ್ಟೆಯನ್ನು ಯಾರು ಬಾಯಿ ಸ್ವಚ್ಛವಾಗಿಟ್ಟಿರಲ್ಲ, ಯಾರ ಮನಸ್ಸು ಸ್ವಚ್ಛವಾಗಿರಲ್ಲ, ಮತ್ತು ಆಡ್ತಕ್ಕಂಥ ಮಾತು ಸ್ವಚ್ಛವಾಗಿರಲ್ಲ, ಆ ಮನೇಲಿ ಖಂಡಿತವಾಗ್ಲೂ ಕೂಡ ಲಕ್ಷ್ಮಿ ಬರಲ್ವಂತೆ. ಕೆಲವ್ರು ಏನು ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಿರ್ತಾರೆ, ಬೈತಾ ಇರ್ತಾರೆ ದೇವ್ರ ಮನೇಲಿ. ಅದನ್ನು ಮಾಡಬಾರ್ದು. ಹೆಣ್ಣು ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಮತ್ತು ಈ ಗೋಧುಳಿ ಮುಹೂರ್ತದಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮನೇಲಿ ಜಗಳ ಆಡಬಾರ್ದಂತೆ. ಜಗಳ ಆಡಿದ್ರೆ ಲಕ್ಷ್ಮಿ ಬರಲ್ಲ. ಏಕೆಂದರೆ ಮಾತಾಪಿತೃಣಾಮ ಅಂತಾರೆ. ತಂದೆ ತಾಯಿಗಳು ಎಲ್ಲಿ ಜಗಳ ನಡೆಯುತ್ತೆ ಅಲ್ಲಿ ಖಂಡಿತ ಮಕ್ಕಳ ಮೇಲೂ ಪರಿಣಾಮ ಆಗುತ್ತೆ, ಆ ಲಕ್ಷ್ಮಿ ಬರಲ್ಲಂತೆ ಮನೆಗೆ. ಎರಡನೇದಾಗಿ ನೋಡಿ, ಅಭ್ಯಂಗ ಸ್ನಾನ. ಭಾನುವಾರ ಯಾರು ತಲೆ ಎಣ್ಣೆ ಸ್ನಾನ ಮಾಡ್ತಾರೆ ಕೆಲವರು, ಆವತ್ತೊಂದಿನ ಫ್ರೀ ಆಗಿದ್ದೀನಿ ಅಂತ 7 ಜನ್ಮದ ಪಾಪ ಕಟ್ಕೋಬೇಕಾಗತ್ತೆ. ಭಾನುವಾರ ದಿನ ನಿಷಿದ್ಧ ಅಂತ ಹೇಳ್ತಾರೆ, ಎಣ್ಣೆ ಸ್ನಾನ ಮಾಡಬಾರ್ದು ಭಾನುವಾರ. ಮಂಗಳವಾರ ಶುಕ್ರವಾರ ಹೆಣ್ಣು ಮಕ್ಕಳು ಮಾಡ್ಬೋದು, ಗುರುವಾರ ಶನಿವಾರ ಗಂಡು ಮಕ್ಕಳು ಮಾಡ್ಬೋದು ಎಣ್ಣೆ ಸ್ನಾನವನ್ನು. ಭಾನುವಾರ ದಿನ ನಿಷಿದ್ಧ ಅಂತ ಹೇಳ್ತಾನೆ, ಅಭ್ಯಂಜನ ಸ್ನಾನ ಮಾಡಬಾರ್ದು. ಹಬ್ಬ ಹರಿದಿನಗಳು ತೊಂದರೆ ಇಲ್ಲ, ಆದರೆ ಭಾನುವಾರ ದಿನ ನಿಷಿದ್ಧ ಅಂತ ಹೇಳ್ತಾನೆ. ನಂತರ ನೋಡಿ, ಉಷೋದಯ, ಅರುಣೋದಯ, ಉಷಕ್ಕಾಲ, ಸೂರ್ಯೋದಯ ಅಂತ 3 ಇದೆ. ಈ ಕಾಲದಲ್ಲಿ ಯಾರು ಎದ್ದೇಳ್ತಾರೆ ಮನೆಯಲ್ಲಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎದ್ದು ರಂಗವಲ್ಲಿನಿಟ್ಟು ಯಾರ ಮನೆಯಲ್ಲಿ ತುಳಸಿ ಪೂಜೆ ನಡೆಯುತ್ತೆ ಆ ಮನೆಯಲ್ಲಿ ನಿಶ್ಚಿತವಾಗಿ ಹೊಸ್ತಿಲ ಮೇಲೆ ಅರಿಶಿನ ಕುಂಕುಮ ಇರ್ತಕ್ಕಂಥ ಮನೆಯಲ್ಲಿ ಲಕ್ಷ್ಮಿ ತಾನಾಗಿ ತಂದು ಒಲಿತಾಳಂತೆ. ಎರಡನೇದಾಗಿ ಮನೆಯಲ್ಲಿ ದೀಪ ಅಂತಕ್ಕಂಥದ್ದು. ಗುರುಗಳೇ 2 ಬತ್ತಿ ಹಚ್ಚಬೇಕಾ, 3 ಬತ್ತಿ ಹಚ್ಚಬೇಕಾ, 1 ಬತ್ತಿ ಹಚ್ಚಬೇಕಾ? ಕೆಲವ್ರ ಮನೇಲಿ ಪಾಪ ದೀಪಗಳು ಇಟ್ಕೊಂಡಿರ್ತಾರೆ, 2 ದೀಪ. ನಂದ ದೀಪ ಅಂತ ಒಂದು ತಂದಿರ್ತಾರೆ, ಅದು ಡೌಟು. ಗುರುಗಳೇ 3 ದೀಪ ಆಗುತ್ತಲ್ಲ, ಹೇಗೆ ಇಟ್ಕೋಬೇಕು ಅಂತ. ದೇವರ ಮನೆಯಲ್ಲಿ ಏಕಮೇವ ದ್ವಿತೀಯಕಂ ವಿಗ್ರಹಗಳನ್ನು ನೋಡಿ, ಆಗಮಶಾಸ್ತ್ರದಲ್ಲಿ ನೋಡಿ ಈ ಪರಿಮಾಣದಲ್ಲಿ ಇರಬೇಕು ವಿಗ್ರಹಗಳು. ಇದರ ಮೇಲೆ ಏನಾದರೂ ಇತ್ತು ಅಂದರೆ ನಿತ್ಯ ಅದಕ್ಕೆ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅಂತ ಆಗಮಶಾಸ್ತ್ರ ಹೇಳುತ್ತೆ. ಅದಕ್ಕೆ ಮನೆಯಲ್ಲಿ ಏನು ಮಾಡ್ಕೋಬೋದು, ಇದರ ಒಳಗಡೆನೇ ಇರ್ತಕ್ಕಂಥ ವಿಗ್ರಹಗಳನ್ನ ಧಾರಾಳವಾಗಿ ಮನೆಯಲ್ಲಿ ಇಟ್ಕೋಬಹುದು. ಅದ್ರ ಮೇಲೆ ಇಡಬಾರ್ದು ಅಂತ ಹೇಳಿದೆ. ಕೆಲವರು ತುಂಬ ಅತಿಯಾಗಿ ಮೊದಲನೇದಾಗಿ ದೊಡ್ಡ ದೊಡ್ಡ ವಿಗ್ರಹಗಳು ಇಟ್ಕೊಂಡು ಫಸ್ಟು ಪೂಜೆ ಶುರು ಮಾಡಿಬಿಡ್ತಾರೆ ಪಾಪ. ಆಮೇಲೆ ಅದನ್ನು ಪೂಜೆ ಮಾಡಲಿಕ್ಕೆ ಆಗಲ್ಲ, ಮನಸ್ಸಿಗೆ ನೋವು ಶುರುವಾಗುತ್ತೆ. ಆ ಥರ ಯಾವತ್ತೂ ದೇವ್ರ ಮನೆ ಮಾಡ್ಕೋಬೇಡಿ. ದಯವಿಟ್ಟು ಮನೇಲಿರ್ತಕ್ಕಂಥ ಅರಿಶಿನ ಕುಂಕುಮದ ಬಟ್ಲು, ದೀಪಗಳು ಯಾವತ್ತೂ ಶುಭ್ರವಾಗಿ ಸ್ವಚ್ಛವಾಗಿರ್ಬೇಕು ದೀಪಗಳು. ಯಾಕೆ ಅಂತಂದರೆ ದೀಪಂಜ್ಯೋತಿ ಪರಬ್ರಹ್ಮ, ದೀಪ ಅಂತಕ್ಕಂಥದ್ದು ಪರಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ.
ಅದಕ್ಕೆ ದೀಪದಲ್ಲಿ ಮಹಾಲಕ್ಷ್ಮಿ ಈಶ್ವರ ಇಬ್ಬರೂ ಇರ್ತಾರೆ. ಅದಕ್ಕೆ ಗುರುಳೇ ನಾವು 2 ದೀಪ ಇಟ್ಟಿದ್ವಿ, ನಂದಾ ದೀಪ ಒಂದು ಇಡಬೇಕಂತಂದಲ್ಲ, 3 ದೀಪದ ಲೆಕ್ಕ ಬರಲ್ಲ. ಅದು 2 ದೀಪ ಇಟ್ಟು ನಂದಾ ದೀಪ ಇಡ್ಬೋದು. ಆ ದೀಪ ಸ್ವಚ್ಛವಾಗಿರಬೇಕು ಅಂತ ಹೇಳ್ತಾರೆ. ನಂತರ ತಂದೆ ತಾಯಿಗಳಿಗೆ ಗೌರವ ಅಂತ ಹೇಳ್ತಾರೆ. ಎಲ್ಲಿ ಯಾರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವ ಕೊಡ್ತಾರೆ ಆ ಮನೆ ಬೆಳಗುತ್ತಂತೆ, ಉದ್ಧಾರ ಆಗುತ್ತಂತೆ. ಎಲ್ಲಿ ತಂದೆ ತಾಯಿಗಳಿಗೆ ಗೌರವ ಇರಲ್ಲ, ಗುರುಗಳಿಗೆ ಅತಿಥಿ ಅಭ್ಯಾಗತ ಅಂತಾರೆ. ನಾವು ಮನೆಗೆ ಯಾರಾದರೂ ಬರಲಿ, ಅವ್ರ ತಿಂಡಿ ಟೈಮ್ ಬರಲಿ, ಊಟ ಟೈಮ್ ಬರಲಿ, ಕಾಫಿ ಟೈಮ್ ಬರಲಿ, ನಮಗೆ ಭಗವಂತ ಏನು ಯೋಗ್ಯತೆ ಕೊಟ್ಟಿದನೋ ಅದನ್ನು ನಾವು ಯಾರಿಗೂ ಅತಿಥಿಗಳು ಕೊಡದೆ ಕಳಿಸ್ಬಾರ್ದಂತೆ. ಯಾಕಂದರೆ ಕಲಿಯುಗದಲ್ಲಿ ದೇವರು ನೇರವಾಗಿ ಬರೋಕ್ಕಾಗಲ್ಲ. ಅತಿಥಿ ಸ್ವರೂಪದಲ್ಲಿ ದೇವರು ಬರ್ತಾನೆ. ಅಂದರೆ ದೈವಂ ಮಾನುಷ ರೂಪೇಣ ಅಂತ. ಅದಕ್ಕೆ ಅದು ಯಾರ ರೂಪದಲ್ಲಿ ದೇವರು ಭಗವಂತ ಬರ್ತಾನೋ ಗೊತ್ತಿಲ್ಲ. ನಾವು ಯಾವ ಟೈಮ್ಗೆ ಯಾರೇ ಬಂದರೂ ನಮ್ಮ ದೇವ್ರು ಏನು ಕೊಟ್ಟಿದನೋ ಅದನ್ನು ಎಲ್ಲಿ ಅತಿಥಿ ಅಭ್ಯಾಗತ, ಅತಿಥಿಗಳ ಪೂಜೆ ನಡೆಯುತ್ತೋ ಅಲ್ಲಿ ಲಕ್ಷ್ಮಿ ಒಲಿತಾಳ್ತಕ್ಕಂಥದ್ದಂತೆ. ಹಾಗಾಗಿ ತಾಂಬೂಲ ಚರವಣೆನ ಈಗ ಬಿಟ್ಟೋಗ್ಬಿಟ್ಟಿದೆ ಬಿಡಿ. ತಾಂಬೂಲನೂ ಇಲ್ಲ, ಚರವಣನೂ ಇಲ್ಲ, ಇವಾಗ ಅಷ್ಟು ಟೈಮೂ ಇಲ್ಲ. ಆದರೆ ತಾಂಬೂಲ ಚರಣ ಹಾಕ್ಕೊಂಡ್ರೆ ಯಾವ ಕ್ಯಾನ್ಸರೂ ಬರಲ್ಲ. ನಂತರ ಅದು ಹಲ್ಲುಗಳಿಗೆ, ಒಸಡುಗಳಿಗಾಗಲಿ ಹಲ್ಲುಗಳಿಗಾಗಲಿ ತುಂಬ ಅನುಕೂಲವಾಗಿರ್ತಕ್ಕಂಥ. ಅದಕ್ಕೆ ಹಿಂದಿನ ಕಾಲದಲ್ಲಿ ತಾಂಬೂಲ ಚರವಣ ಅಂತ ಹೇಳ್ಬಿಟ್ಟು ಊಟ ಆದಮೇಲೆ ಎಲೆ ಅಡಿಕೆ ಹಾಕ್ತಾಯಿದ್ರು. ಇವಾಗ ಎಲೆನೂ ಇಲ್ಲ, ಅಡಿಕೆನೂ ಇಲ್ಲ. ಯಾಕಂದ್ರೆ ಅದರಿಂದನೂ ಕೂಡ ಲಕ್ಷ್ಮಿ ಒಲಿತಾಳಂತೆ. ಪುಷ್ಕರೇನ ತುಷ್ಟಿ ಪುಷ್ಟಿ ಅಂತ ಹೇಳಿ ಕರೀತಾರೆ. ಅದು ದೇಹಕ್ಕೆ ಬರ್ತಾಯಿತ್ತು. ಕಾಂತಿಯುಕ್ತೇನ ಕಾಂತಿ ಬರುತ್ತಂತೆ ಮುಖದಲ್ಲಿ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತಂತೆ ವಿಳೆದೆಲೆ ಹಾಕ್ಕೊಂಡ್ರೆ. ನಂತರ ಧೂಪೇನ ನೋಡಿ, ಧೂಪ ಅಂತಂದರೆ ಹಿಂದಿನ ಕಾಲದಲ್ಲಿ ಸಾಂಬ್ರಾಣಿಯನ್ನು ಹಾಕ್ತಾಯಿದ್ರು, ಶುಕ್ರವಾರ ಮಂಗಳವಾರ ಎಲ್ಲ. ಈ ಧೂಪವನ್ನು ಹಚ್ಚಿದಾಗ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೋಗ್ತಾಯಿತ್ತು, ಲಕ್ಷ್ಮಿ ಒಲಿತಾ ಇತ್ತು. ಎರಡನೇದಾಗಿ ಕೆಲವರು ಈ ಮನೆ ಮುಂದೆ ಏನು ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಹೊಸ್ತಲ ಪಕ್ಕದಲ್ಲಿ, ಇವಾಗ ಒಂದು ಕೆಟ್ಟ ಅಭ್ಯಾಸ ಬಂದ್ಬಿಟ್ಟಿದೆ, ಚಪ್ಪಲಿ ಸ್ಟ್ಯಾಂಡ್ ಒಳಗಡೆನೇ ಮಾಡಿಬಿಟ್ಟಿರ್ತಾರೆ ಮನೆ ಒಳಗಡೆ. ಅದಂಥ ದುರಭ್ಯಾಸ ಅಂದರೆ ಹೊಸ್ತಲು ದಾಟ್ಕೊಂಡು ಶೂನು ಹಾಕ್ಕೊಂಡು ಹೋಗೋದು, ಹೊಸ್ತಲು ದಾಟ್ಕೊಂಡು ಆ ಹೊಸ್ಲ ಮೇಲೆ ಚಪ್ಪಲಿ ಹಾಕ್ಕೊಂಡು ಹೋಗಿ ಒಳಗಡೆ ಬಿಡೋದಂತೆ ಸ್ಟ್ಯಾಂಡಲ್ಲಿ. ನೀವು ಎಲ್ಲಿಂದ ಲಕ್ಷ್ಮಿ ಬರ್ತಾಳೆ? ಹೊಸ್ತಲಲ್ಲಿ ಅಶ್ವಿನಿ ದೇವತೆಗಳು ಮನೆ ಎಲ್ಲ ವಾಸ್ತುವಿಗೆ ಮುಖ್ಯವಾದ್ದೇ ಹೊಸ್ಲು, ಮನೆ ಹೊಸ್ಲು. ಆ ಯಾರು ಹೊಸ್ಲೊಳಕ್ಕೆ ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಹೋಗ್ತಾರೋ ಆ ಮನೇಲಿ ಗಂಡ ಹೆಂಡತಿ ಜಗಳ. ಎರಡನೇದಾಗಿ ಲಕ್ಷ್ಮಿ ಒಲಿಯಲ್ಲ ಆ ಮನೆಯಲ್ಲಿ. ಕೆಲವ್ರು ಏನು ಮಾಡ್ತಾರೆ, ಚಪ್ಪಲಿ ಶೂ ಹಾಕ್ಕೊಂಡು ಕೂತ್ಕೊಂಡು ಆಮೇಲೆ ಬೀಸ್ತಾರೆ. ಅದು ಪರಿಶುದ್ಧವಾದ ತಪ್ಪು. ಯಾಕಂದರೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತೀರ, ಅದೇ ಶೂ ಹಾಕ್ಕೊಂಡು ಮನೆಗೆ ಹೋದರೆ ಎಷ್ಟೆಷ್ಟೋ ನೆಗೆಟಿವ್ನೆಲ್ಲ ತೊಗೊಂಡೋಗಿ ಮನೆಗೆ ಕೂಡಿಸ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಚಪ್ಪಲಿ ಆಗಲಿ ಶೂ ಆಗಲಿ ಮನೆ ಮುಂದೆ ಸ್ಟ್ಯಾಂಡ್ ಇರಬಾರ್ದು, ಚಪ್ಪಲಿ ಸ್ಟ್ಯಾಂಡು. ಕೆಲವರು ದೇವ ಮೂಲೆಯಲ್ಲಿ ಈ ವಾಸ್ತುವಿನಲ್ಲಿ ಒಂದು 10,000 ಪ್ಲಾನನ್ನು ಹಾಕಿದ್ದೀನಿ ವಾಸ್ತು ಮನೆಯದು. ಅದು ನಾಳೆ ದಿನ ಕಾರ್ಯಕ್ರಮ ಮಾಡೋಣ. ಆ ವಾಸ್ತುವಿನಲ್ಲಿ ಏನು ಹೇಳ್ತೇನೆ ಅಂತಂದರೆ, ಮೊದಲು ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಚೆನ್ನಾಗಿದ್ರೆ ವಾಸ್ತು ಚೆನ್ನಾಗಿರುತ್ತಂತೆ. ಹಾಗಾಗಿ ಚಪ್ಪಲಿ ಸ್ಟ್ಯಾಂಡನ್ನು ಯಾವುದೇ ಕಾರಣಕ್ಕೂ ದೇವ ಮೂಲೆಯಲ್ಲಿ ಇಡೋದು, ಮನೆ ಮುಂದೆ ಬಿಡೋದು, ಹೊಸ್ತಲು ಮುಂದೆ ಬಿಡಬಾರ್ದು. ಎರಡನೇದಾಗಿ ಮನೆ ಬಾಗಲನ್ನು ಯಾವುದೇ ಕಾರಣಕ್ಕೂ ಕೂಡ ಪರಿಶುದ್ಧವಾಗಿ ಇಟ್ಕೋಬೇಕಂತೆ ಮನೆ ಬಾಗಿಲನ್ನು. ಹಾಗೆ ಇಟ್ಕೊಂಡಾಗ ಮಾತ್ರ ಒಳಿತುಂಟಾಗತ್ತೆ.